ಸಿಎಂ ನೇತೃತ್ವದಲ್ಲಿ ಇವತ್ತು ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಹಲವು ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಜಾತಿ ಗಣತಿ ಸರ್ವೆಯಲ್ಲಿ ಆಗ್ತಾ ಇರುವಂತಹ ತಾಂತ್ರಿಕ ಸಮಸ್ಯೆಗಳ ಬಗ್ಗೆಯೂ ಚರ್ಚೆಯನ್ನು ನಡೆಸಲಾಗಿದೆ. ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಹಿಂದೆ ಸಲ್ಲಿಸಿದಂತ ತನಿಖಾ ವರದಿಗಳನ್ನು ಕೈಬಿಡಲಾಯಿತು. ಕಾಂಗ್ರೆಸ್ ಭವನಕ್ಕೆ ಭೂಮಿಯನ್ನು ನೀಡುವ ತೀರ್ಮಾನಕ್ಕೂ ಬರಲಾಯಿತು. ಕೆಲವು ಮೂಲ ಸೌಕರ್ಯಗಳಿಗೆ ಅನುದಾನ ಒದಗಿಸುವ ಚರ್ಚೆಗೆ ಒಪ್ಪಿಗೆಯನ್ನು ನೀಡಲಾಯಿತು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲೂ ಜಾತಿ ಗಣತಿ ಸರ್ವೆಯ ವಿಚಾರ ಪ್ರಸ್ತಾಪವಾಯಿತು. ಗಣತಿ ಸಂದರ್ಭದಲ್ಲಿ ಆಗ್ತಿರುವ ಸರ್ವರ್ ಸಮಸ್ಯೆ, ತಾಂತ್ರಿಕ ಲೋಪದೋಷಗಳು, ಅಪ್ಲೋಡ್ ಸಮಸ್ಯೆ ಹಾಗೂ ಒಟಿಪಿ ವಿಳಂಬದ ಬಗ್ಗೆ ಅನೌಪಚಾರಿಕ ಚರ್ಚೆಯಾಯಿತು. ಸಮಸ್ಯೆ ಸರಿಪಡಿಸುವ ಬಗ್ಗೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕೆಂಬ ಬಗ್ಗೆ ಅಭಿಪ್ರಾಯ ಪಡೆಯಲಾಯಿತು. ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆಯನ್ನ ನಡೆಸ್ತಾ ಇತ್ತು. ಅದಕ್ಕೆ ಬೇಕಾದ ಸಹಕಾರ ನೀಡುವ ಬಗ್ಗೆ ಅನೌಪಚಾರಿಕವಾಗಿ ಚರ್ಚಿಸಲಾಯಿತು. ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣ ತನಿಖಾ ವರದಿ ಕೈಬಿಟ್ಟ ಸಂಪುಟ ಸಭೆ. ಹಿಂದಿನ 2013 ಹಾಗೂ 2018ರವರೆಗಿನ ಸಿದ್ದರಾಮಯ್ಯ ಆಡಳಿತದ ವೇಳೆ ಡಿವೈಎಸ್ಪಿ ಗಣಪತಿ ಪ್ರಕರಣ ಸರ್ಕಾರವನ್ನ ನಡುಗಿಸಿತ್ತು. ಆಗಿನ ಸಚಿವ ಕೆಜೆ ಜಾರ್ಜ್ ಅವರಿಂದ ಕಿರುಕುಳ ಎಂದು ಆರೋಪಿಸಿ ಗಣಪತಿ ಸಾವನ್ನಪ್ಪಿದ್ರು. ಇದರ ತನಿಖೆಗೆ ಸರ್ಕಾರ ನ್ಯಾಯಮೂರ್ತಿ ಕೇಶವ ನಾರಾಯಣ ಅವರ ಆಯೋಗ ರಚಿಸಿತ್ತು. ಅಲ್ಲದೆ ಹಿರಿಯ ಐಪಿಎಸ್ ಅಧಿಕಾರಿ ಶ್ರೀವಾಸ್ತವ್ ಅವರಿಂದಲೂ ತನಿಖೆ ಮಾಡಿಸಲಾಗಿತ್ತು. ಇಬ್ಬರು ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ರು. ತದನಂತರ ಸಿಬಿಐ ಕೂಡ ತನಿಖೆ ನಡೆಸಿ ಜಾರ್ಜ್ ಪಾತ್ರವಿಲ್ಲ ಎಂದು ಕ್ಲೀನ್ ಚಿಟ್ ನೀಡಿತು. ಇದಾದ 8 ವರ್ಷಗಳ ನಂತರ ಸರ್ಕಾರ ತನಿಖೆ ಮಾಡಿಸಿದ ವರದಿಯನ್ನ ಕೈಬಿಡುವ ತೀರ್ಮಾನವನ್ನ ಇಂದಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿದೆ. ಸಂಪುಟದ ಪ್ರಮುಖ ನಿರ್ಣಯ: ರಾಜ್ಯ ಸಿವಿಲ್ ಸೇವೆಗಳ ತಿದ್ದುಪಡಿ ಕಾಯ್ದೆಗೆ ಸಂಪುಟ ಒಪ್ಪಿಗೆ. ತಜ್ಞ ವೈದ್ಯರು ಹಾಗೆ ನರ್ಸ್ಗಳ ನೇಮಕಕ್ಕೆ ಸಂಪುಟದ ಒಪ್ಪಿಗೆ. ವಿವಿ ಹಾಗೂ ಕಾಲೇಜುಗಳ ನಿರ್ವಹಣಾ ಅನುಷ್ಠಾನಕ್ಕಾಗಿ 40.29 ಕೋಟಿ ವೆಚ್ಚ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಿಗ್ನಲ್ ಆಧುನೀಕರಣ. 110 ಜಂಕ್ಷನ್ಗಳಲ್ಲಿ ಅಡಾಪ್ಟಿವ್ ಟ್ರಾಫಿಕ್ ಸಿಗ್ನಲ್ ಅಳವಡಿಕೆ. ಸೇಡಂ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆ. ಚನ್ನರಾಯಪಟ್ಟಣದಲ್ಲಿ ಕಾಂಗ್ರೆಸ್ ಭವನಕ್ಕೆ 400 ಚದರ ಮೀಟರ್ ಭೂಮಿ. ಚಿಕ್ಕೋಡಿಗೆ ಮಂಜೂರಾಗಿದ್ದ ಆಸ್ಪತ್ರೆ ಬೈಲಹೊಂಗಲಕ್ಕೆ ಸ್ಥಳಾಂತರ. ಅಗ್ನಿಶಾಮಕ ಸೇವೆಗಳ ಆಧುನೀಕರಣಕ್ಕೆ 326 ಕೋಟಿ ವೆಚ್ಚ. ದೆಹಲಿ ಕರ್ನಾಟಕ ಭವನ 2ರ ನವೀಕರಣಕ್ಕೆ 16.30 ವೆಚ್ಚಕ್ಕೆ ಒಪ್ಪಿಗೆ. ಕಡೂರಿನಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ 16 ಕೋಟಿ ಅನುದಾನ. ಅವ್ರ ಮೇಲೆ ಕೆಲವು ಆರೋಪಗಳಿದ್ದು, ಆ ಆರೋಪಗಳಿಗೆ ಯಾವುದೂ ಪುರಾವೆಗಳಿಲ್ಲ ಅಂಥೇಳಿ ಶ್ರೀವಾಸ್ತವ್ ಅವರು ಅಧ್ಯಯನ ವರದಿಯೊಳಗೂ ಹೇಳಿದರು, CBIದವರು ಹೇಳಿದರು. ಆ ಹಿನ್ನೆಲೆಯೊಳಗೆ ಈ ಒಂದು ಪ್ರಕರಣವನ್ನು ಪೂರ್ಣ ಕ್ಲೋಸ್ ಮಾಡಿದ್ದೇವೆ, ಇವುಗಳನ್ನು ಒಪ್ಪಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಇಂದಿನ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಸರ್ವೆ ಸಮಸ್ಯೆಗಳ ಬಗ್ಗೆ ಅನೌಪಚಾರಿಕವಾಗಿ ಚರ್ಚಿಸಲಾಯಿತು. ಉಳಿದಂತೆ ಹಲವು ಮೂಲ ಸೌಕರ್ಯಗಳಿಗೆ ಅನುದಾನ ನೀಡುವ ಬಗ್ಗೆ ಒಪ್ಪಿಗೆ ನೀಡಲಾಯಿತು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೈ ಕನ್ನಡ ನ್ಯೂಸ್, ಬೆಂಗಳೂರು.